ಇದು ಕೇವಲ ಒಬ್ಬ ಹುಡುಗನ ಮತ್ತು ಒಂದು ಹುಲಿಯ ಕಥೆಯಲ್ಲ. ಇದು ನಂಬಿಕೆಯ ಕತೆ, ಮನುಷ್ಯನ ಅಸ್ತಿತ್ವದ ಕತೆ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ದೇವರನ್ನು ಹುಡುಕುವ ಪಯಣ. ಪಾಂಡಿಚೇರಿಯ ಸುಂದರವಾದ ಬೀದಿಗಳಲ್ಲಿ ನಮ್ಮ ಕಥಾನಾಯಕ ಬಾಲ್ಯ ಕಳೆಯುತ್ತದೆ. ಅವನ ಹೆಸರು ಪಿಸೈಟ್ ಮೊಲಿಟಾರ್ ಪಟೇಲ್. ಫ್ರಾನ್ಸ್ ದೇಶದ ಒಂದು ಸುಂದರವಾದ ಈಜುಕೊಳದ ಹೆಸರದು. ಆದರೆ ಶಾಲೆಯಲ್ಲಿ ಎಲ್ಲರೂ ಅವನನ್ನ ಫಿಶಿಂಗ್ ಎಂದು ಗೇಲಿ ಮಾಡತೊಡಗಿದರು. ಅವಮಾನ ತಾಳಲಾರದೆ ಆತ ತನ್ನ ಹೆಸರನ್ನು ತಾನೇ ಬದಲಾಯಿಸಿಕೊಂಡ. ಗಣಿತದ ಅನಂತ ಸಂಖ್ಯೆ ಪೈ ಎಂದು ಅವನನ್ನು ಕರೆದುಕೊಂಡ. ಪೈ ಎಂದರೆ ಅನಂತ, ಕೊನೆಯಿಲ್ಲದ ಲೆಕ್ಕಾಚಾರ ಎಂದರ್ಥ. ಪೈ ಪಟೇಲ್ ಸಾಮಾನ್ಯ ಬಾಲಕನಲ್ಲ. ಅವನ ತಂದೆ ಪಾಂಡಿಚೇರಿಯಲ್ಲಿ ಒಂದು ಪ್ರಾಣಿ ಸಂಗ್ರಹಾಲಯವನ್ನ ನಡೆಸುತ್ತಿದ್ದರು. ಹೀಗಾಗಿ ಪ್ರಾಣಿಗಳ ಉಸಿರಾಟ, ಅವುಗಳ ಹೆಜ್ಜೆಯ ಸದ್ದು ಪೈಗೆ ಪರಿಚಯವಿತ್ತು. ಆದರೆ ಪೈಗೆ ಅದಕ್ಕಿಂತ ಮುಖ್ಯವಾದದ್ದು ದೇವರು. ಒಂದೇ ಸಮಯದಲ್ಲಿ ಆತ ಮಸೀದಿಯಲ್ಲಿ ಅಲ್ಲಾಹುವನ್ನ ಪ್ರಾರ್ಥಿಸುತ್ತಿದ್ದ, ಚರ್ಚ್ಗೆ ಹೋಗಿ ಯೇಸು ಕ್ರಿಸ್ತನನ್ನು ನೆನೆಸುತ್ತಿದ್ದ ಮತ್ತು ದೇವಸ್ಥಾನದಲ್ಲಿ ಕೃಷ್ಣನಿಗೆ ನಮಸ್ಕರಿಸುತ್ತಿದ್ದ. ನನಗೆ ಕೇವಲ ದೇವರನ್ನು ಪ್ರೀತಿಸಬೇಕು ಅಷ್ಟೇ ಎನ್ನುವುದು ಅವನ ಮುಗ್ಧ ಮಾತು. ಆದರೆ ವಿಧಿ ಅವನ ನಂಬಿಕೆಯನ್ನ ಪರೀಕ್ಷಿಸಲು ಸಜ್ಜಾಗಿ ನಿಂತಿತ್ತು. ಕಾಲ ಬದಲಾಯಿತು. 1970ರ ದಶಕ. ರಾಜಕೀಯ ಕಾರಣಗಳಿಂದಾಗಿ ಪೈನ ತಂದೆ ಪ್ರಾಣಿ ಸಂಗ್ರಹಾಲಯವನ್ನ ಮುಚ್ಚಿ ಕುಟುಂಬ ಸಹಿತ ಕೆನಡಾಗೆ ದೇಶಕ್ಕೆ ವಲಸೆ ಹೋಗಲು ನಿರ್ಧರಿಸಿದರು. ಪ್ರಾಣಿಗಳನ್ನು ಸಹ ಮಾರಾಟ ಮಾಡಲು ಹಡಗಿನಲ್ಲಿ ತುಂಬಲಾಯಿತು. ಸಿಮ್ ಎಂಬ ಜಪಾನೀಸ್ ಸರಕು ಸಾಗಾಣಿ ಹಡಗಿನ ಪೈ ಅವನ ತಂದೆ ತಾಯಿ ಮತ್ತು ಅವನ ಅಣ್ಣ ರವಿಯ ಪ್ರಯಾಣ ಬೆಳೆಸಿದರು. ಕೆನಡಾದ ಹೊಸ ಬದುಕಿನ ಕನಸು ಅವರ ಕಣ್ಣಲ್ಲಿತ್ತು. ಆದರೆ ಪೆಸಿಫಿಕ್ಸ್ ಮಹಾಸಾಗರದ ಮಧ್ಯೆ ಒಂದು ಕರಾಳ ರಾತ್ರಿ ಎದುರಾಗಿತ್ತು. ಹಡಗಿನ ಇಂಜಿನ್ನಲ್ಲಿ ದೋಷ ಕಾಣಿಸಿಕೊಂಡಿತು. ಪ್ರಕೃತಿ ಮುನಿಯಿತು. ರಾಕ್ಷಸ ಅಲೆಗಳು ಹಡಗನ್ನ ನುಂಗಲು ಆರಂಭಿಸಿದವು. ಪೈ ಆ ರಾತ್ರಿ ಹಡಗಿನ ಮೇಲ್ಭಾಗಕ್ಕೆ ಮಳೆಯ ಅಬ್ಬರ ನೋಡಲು ಬಂದಿದ್ದ. ಆದರೆ ಕ್ಷಣಾರ್ಧದಲ್ಲಿ ಎಲ್ಲವೂ ಮುಗಿದು ಹೋಯಿತು. ಹಡಗು ಮುಳುಗುತ್ತಿತ್ತು. ಪ್ರಾಣಿಗಳ ಆರ್ತನಾದ, ನೀರಿನ ರಭಸ. ಪೈ ಕಣ್ಣೆದುರೆ ಅವನ ಕುಟುಂಬ ನೀರಿನ ಆಳಕ್ಕೆ ಜಾರಿತು. ಕೆಲವೇ ಕ್ಷಣದಲ್ಲಿ ಪೈ ಒಬ್ಬನೇ ಉಳಿದುಕೊಂಡ, ಒಂದು ಪುಟ್ಟ ಲೈಟ್ ಬೋಲ್ಟ್ನಲ್ಲಿ. ಆದರೆ ಅವನು ಒಬ್ಬಂಟಿಯಾಗಿರಲಿಲ್ಲ. ಆ ದೋಣಿಯಲ್ಲಿ ಅವನ ಜೊತೆ ಇದ್ದವರು ಯಾರು ಗೊತ್ತಾ? ಒಂದು ಜೀಬ್ರಾ, ಒಂದು ಚರಾಂಗುಟಾನ್, ಒಂದು ಕತ್ತೆ ಕಿರುಬ ಮತ್ತು ಒಂದು ಬಂಗಾಳದ ಹುಲಿ. ಅದರ ಹೆಸರು ರಿಚರ್ಡ್ ಪಾರ್ಕರ್. ಅಗಾಧವಾದ ನೀಲಿ ಸಾಗರ, ಕುಡಿಯಲು ಹನಿ ನೀರಿಲ್ಲ, ಸುತ್ತಲೂ ಸಾವು. ದೋಣಿಯ ಅರ್ಧ ಭಾಗವನ್ನು ಬಿಳಿ ಬಟ್ಟೆಯಿಂದ ಮುಚ್ಚಲಾಯಿತು. ಅದರಲ್ಲಿ ಹುಲಿ ಅವಿತು ಕುಳಿತಿತ್ತು. ಮೊದಲ ಕೆಲವು ದಿನಗಳು ನರಕದಂತಿತ್ತು. ಪ್ರಕೃತಿಯ ನಿಯಮದಂತೆ ಬಲಶಾಲಿ ಪ್ರಾಣಿ ಬಲಹೀನ ಪ್ರಾಣಿಯನ್ನು ಬೇಟೆಯಾಡಿತು. ಕತ್ತೆ ಕಿರುಬ ಜೀಬ್ರವನ್ನ ಕೊಂದಿತು. ನಂತರ ಒರಂಗುಟಾನನ್ನು ಕೊಂದು ಹಾಕಿತು. ಪೈಗೆ ದಿಕ್ಕು ತೋಚದಂತಾಗಿತ್ತು. ಆದರೆ ಆ ದೋಣಿಯಲ್ಲಿದ್ದ ನಿಜವಾದ ರಾಜ ಆಗ ಎಚ್ಚರಗೊಂಡನು. ಅದು ರಿಚರ್ಡ್ ಪಾರ್ಕರ್, ಬಂಗಾಳದ ಹುಲಿ. ಕತ್ತೆ ಕಿರುಬವನ್ನ ಒಂದೇ ಏಟಿಗೆ ಮುಗಿಸಿತು. ಈಗ ದೋಣಿಯಲ್ಲಿ ಉಳಿದಿದ್ದು ಎರಡೇ ಜೀವ. ಒಂದು ಬಡುಕಲು ಶರೀರದ ಹುಡುಗ ಪೈ, ಇನ್ನೊಂದು 470 ಪೌಂಡ್ ತೂಕದ ಹಸಿದ ಹುಲಿ. ಪೈಗೆ 2 ಆಯ್ಕೆಗಳಿದ್ದವು. ಒಂದು, ಹುಲಿಗೆ ಆಹಾರವಾಗಿ ಸಾಯುವುದು ಅಥವಾ ಹಸಿವಿನಿಂದ ಸಾಯುವುದು. ಆದರೆ ಪೈ ಬದುಕಲು ನಿರ್ಧರಿಸಿದ. ಅವನಲ್ಲಿದ್ದ ಪ್ರಾಣಿ ಶಸ್ತ್ರಾಸ್ತ್ರ ಜ್ಞಾನ ಅವನಿಗೆ ನೆರವಾಗಿತ್ತು. ನಾನು ಈ ಹುಲಿಯನ್ನು ಕೊಲ್ಲಲಾಗುವುದಿಲ್ಲ, ಆದರೆ ಅದನ್ನು ಪಳಗಿಸಬಹುದು ಎಂದು ಪೈ ಅರಿತುಕೊಂಡ. ದಿನಗಳು ಉರುಳಿದವು, ವಾರಗಳಾದವು, ತಿಂಗಳುಗಳೇ ಕಳೆದವು. 229 ದಿನಗಳು. ಊಹಿಸಿ ನೋಡಿ, ಸಮುದ್ರದಲ್ಲಿ ಒಂದು ಕ್ರೂರ ಪ್ರಾಣಿಯನ್ನ ಜೊತೆ 222 ದಿನಗಳ ಸಹಬಾಳ್ವೆ. ಪೈ ಹುಲಿಗೆ ಮೀನು ಹಿಡಿದು ಹಾಕುತ್ತಿದ್ದ. ಅದಕ್ಕೆ ಬೇಕಾದ ನೀರನ್ನ ಸೋಲಾರ್ ಸ್ಟೀಲ್ ಮೂಲಕ ತಯಾರಿಸುತ್ತಿದ್ದ. ನಾನು ಆಲ್ಫಾ ಮೇಲ್ ಎಂದು ಹುಲಿಗೆ ಮನವರಿಕೆ ಮಾಡಿಕೊಟ್ಟ. ಸಿಳ್ಳೆ ಹೊಡೆದು ಕೋಲಿನಿಂದ ಸದ್ದು ಮಾಡಿ ರಿಚರ್ಡ್ ಪಾರ್ಕರ್ ತನ್ನ ಹತೋಟಿಯಲ್ಲಿರುವಂತೆ ನೋಡಿಕೊಂಡ. ಇಲ್ಲಿ ಒಂದು ವಿಚಿತ್ರ ಸ್ನೇಹ ಬೆಳೆಯಿತು. ರಿಚರ್ಡ್ ಪಾರ್ಕರ್ ಇಲ್ಲದಿದ್ದರೆ ಪೈ ಒಂಟಿತನದಿಂದ ಸತ್ತು ಹೋಗುತ್ತಿದ್ದನೇನೋ. ಆ ಹುಲಿಯ ಭಯವೇ ಪೈನನ್ನ ಎಚ್ಚರವಾಗಿಟ್ಟಿತು. ಆ ಹುಲಿಯ ಸಾನ್ನಿಧ್ಯವೇ ಅವನಿಗೆ ಬದುಕುವ ಆಸೆ ಹುಟ್ಟಿಸಿತು. ಒಮ್ಮೆ ಭೀಕರ ಚಂಡಮಾರುತ ಬಂತು. ಪೈ ಮತ್ತು ಹುಲಿ ಸಾವಿನಂಚಿಗೆ ತಲುಪಿದರೂ ಪೈ ಆಕಾಶದ ಕಡೆ ನೋಡಿ, ದೇವರೇ, ನೀನು ಯಾಕೆ ನನ್ನನ್ನು ಇಷ್ಟು ಪರೀಕ್ಷಿಸುತ್ತಿದ್ದೀಯಾ ಎಂದು ಅತ್ತ. ಆದರೆ ಆ ಕ್ಷಣದಲ್ಲೂ ಆ ಹುಲಿ ಅವನನ್ನು ಸುಮ್ಮನೆ ನೋಡುತ್ತಿತ್ತು. ಆ ನೋಟದಲ್ಲಿ ಕರುಣೆ ಇತ್ತೆ ಅಥವಾ ಹಸಿವಿತ್ತೆ ಎಂದು ಯಾರಿಗೆ ಗೊತ್ತು. ಅವರ ಪಯಣದ ಕೊನೆಯಲ್ಲಿ ಒಂದು ವಿಚಿತ್ರ ದ್ವೀಪ ಸಿಗುತ್ತೆ. ಅದು ಹಸಿರು ಪಾಚಿಗಳಿಂದ ತುಂಬಿದ್ದ ತೇಲುವ ದ್ವೀಪ. ಅಲ್ಲಿ ಸಾವಿರಾರು ಮುಂಗುಸಿಗಳಿದ್ದವು. ಹಸುವಿನಿಂದ ಕಂಗೆಟ್ಟಿದ್ದ ಪೈ ಮತ್ತು ರಿಚರ್ಡ್ ಪಾರ್ಕರ್ಗೆ ಅದು ಸ್ವರ್ಗದಂತೆ ಕಂಡಿತು.
ಅವರು ಅಲ್ಲಿ ತಂಗಿದರು, ಹಸಿವನ್ನ ನೀಗಿಸಿಕೊಂಡರು. ಆದರೆ ರಾತ್ರಿಯಾಗುತ್ತಿದ್ದಂತೆ ಆ ದ್ವೀಪದ ನಿಜರೂಪ ಬದಲಾಯಿತು. ಆ ದ್ವೀಪದ ನೀರು ರಾತ್ರಿ ಆಸಿಡ್ ಆಗಿ ಬದಲಾಗುತ್ತಿತ್ತು. ಅದು ಒಂದು ಮಾಂಸಾಹಾರಿ ದ್ವೀಪವಾಗಿತ್ತು. ಹಗಲಿನಲ್ಲಿ ಜೀವ ನೀಡುವ ದ್ವೀಪ ರಾತ್ರಿಯಲ್ಲಿ ಜೀವ ತೆಗೆಯುತ್ತಿತ್ತು. ಒಂದು ಮರದ ಹೂವಿನಂತೆ ಒಳಗೆ ಮನುಷ್ಯನ ಹಲ್ಲನ್ನು ಕಂಡಾಗ ಪೈ ಬೆಚ್ಚಿಬಿದ್ದ. ಇದು ಮಾಯೆ, ಇಲ್ಲಿ ಇದ್ದರೆ ಸಾವು ಖಚಿತ ಎಂದು ಅರಿತ. ತನ್ನ ಹುಲಿಯನ್ನು ಕರೆದುಕೊಂಡು ಮತ್ತೆ ಅದೇ ಸಣ್ಣ ದೋಣಿಯಲ್ಲಿ ಸಮುದ್ರದ ಕೇಳಿದ. ಬದುಕುವ ಛಲ ಅವನನ್ನ ದಡದ ಕಡೆಗೆ ತಳ್ಳಿತು. ಕೊನೆಗೂ ಆ ದಿನ ಬಂತು. ದೋಣಿ ಮೆಕ್ಸಿಕೋ ದೇಶದ ದಡಕ್ಕೆ ಬಂದು ಸೇರಿತು. ಪೈ ಶಕ್ತಿಹೀನನಾಗಿ ಮರಳಿದ ಮೇಲೆ ನೆಲಕ್ಕೆ ಬಿದ್ದ. ಅವನಿಗೆ ಎದ್ದೇಳಲು ಆಗುತ್ತಿರಲಿಲ್ಲ. ರಿಚರ್ಡ್ ಪಾರ್ಕರ್ ಆ ಬಂಗಾಳದ ಹುಲಿ ದೋಣಿಯಿಂದ ಜಿಗಿದು ದಡದ ಕಡೆಗೆ ನಡೆಯಿತು. ಪೈ ಮುಂಜಾದ ಕಣ್ಣುಗಳಿಂದ ನೋಡುತ್ತಿದ್ದ. ಈಗಲಾದರೂ ಆ ಹುಲಿ ತಿರುಗಿ ನೋಡಬಹುದು, ನನ್ನ ಕಡೆ ಒಂದು ಗರ್ಜನೆ ಮಾಡಬಹುದು, ವಿದಾಯ ಕೇಳಬಹುದು ಎಂದು ಪೈ ಕಾಯುತ್ತಿದ್ದ. ಆದರೆ ರಿಚರ್ಡ್ ಪಾರ್ಕರ್ ಒಮ್ಮೆಯೂ ತಿರುಗಿ ನೋಡಲಿಲ್ಲ. ನೇರವಾಗಿ ಕಾಡಿನೊಳಗೆ ನಡೆದು ಮಾಯವಾಗಿತ್ತು. ಪೈ ಎದೆಯೊಡೆದು ಅತ್ತ. ಕುಟುಂಬ ಕಳೆದುಕೊಂಡಕ್ಕಿಂತ ಹೆಚ್ಚು ನೋವು ಅವನಿಗೆ ಆ ಕ್ಷಣವಾಯಿತು. ಜೀವನ ಪೂರ್ತಿ ನಾವು ಅನೇಕರಿಗೆ ವಿದಾಯ ಹೇಳುತ್ತೇವೆ, ಆದರೆ ಹೇಳದೆ ಹೋಗುವ ವಿದಾಯ ನಮ್ಮನ್ನು ಹೆಚ್ಚು ಕಾಡುತ್ತದೆ. ಮುಂದೆ ಜಪಾನಿನ ಅಧಿಕಾರಿಗಳು ಹಡಗು ಮುಳುಗಿದ್ದ ಬಗ್ಗೆ ವಿಚಾರಿಸಲು ಆಸ್ಪತ್ರೆಯಲ್ಲಿ ಪೈ ಬಳಿ ಬಂದರು. ಪೈ ಹುಲಿ ಮತ್ತು ಪ್ರಾಣಿಗಳ ಕತೆ ಹೇಳಿದ. ಅವರು ನಂಬಲಿಲ್ಲ. ಇದು ಕಟ್ಟುಕತೆ, ನಿಜ ಹೇಳು ಎಂದು ಕೇಳ್ತಾರೆ. ಆಗ ಪೈ ಇನ್ನೊಂದು ಕತೆ ಹೇಳಿದ. ದೋಣಿಯಲ್ಲಿ ಪ್ರಾಣಿಗಳಿರಲಿಲ್ಲ, ಇದ್ದದ್ದು ಅಡುಗೆಯವನು, ನನ್ನ ತಾಯಿ ಮತ್ತು ಒಬ್ಬ ನಾವಿಕ. ಅಡುಗೆಯವನು ನಾವಿಕನನ್ನ ಕೊಂದ, ನಂತರ ನನ್ನ ತಾಯಿಯನ್ನು ಕೊಂದ. ಕೋಪದಿಂದ ನಾನು ಆ ಅಡುಗೆಯವನನ್ನ ಕೊಂದೆ. ಈ ಎರಡೇ ಕಥೆಯಲ್ಲಿ ಅಡುಗೆಯವನನ್ನು ಕತ್ತೆ ಕಿರ್ಬ, ನಾವಿಕ ಜೀಬ್ರಾ, ತಾಯಿ ಒರಾಂಗುಟುಟಾನ್ ಮತ್ತು ಪೈ ರಿಚರ್ಡ್ ಪಾರ್ಕರ್. ಅಂದರೆ ಆ ಹುಲಿ ಬೇರೆ ಯಾರೂ ಅಲ್ಲ, ಅಂದರೆ ಅದು ಪೈ, ಆತನೊಳಗಿನ ರೋಷ ಮತ್ತು ಬದುಕುವ ಛಲ. ಪೈ ಅಧಿಕಾರಿಗಳು ಕೇಳಿದ, ನಿಮಗೆ ಯಾವ ಕತೆ ಇಷ್ಟವಾಗಿತ್ತು, ಪ್ರಾಣಿಗಳ ಕಥೆಯೋ ಅಥವಾ ಮನುಷ್ಯರ ಕಥೆಯೋ? ಅಧಿಕಾರಿಗಳು ಹೇಳಿದ್ರು, ಪ್ರಾಣಿಗಳ ಕತೆ ಚೆನ್ನಾಗಿದೆ ಅಂತ. ಪೈ ನಗುತ್ತಾ ಹೇಳಿದ, ದೇವರ ವಿಷಯದಲ್ಲೂ ಅಷ್ಟೇ ಅಂತ ಹೇಳ್ತಾನೆ. ಲೈಫ್ ಆಫ್ ಪೈ, ಇದು ಬದುಕಿನ ಅನಿಶ್ಚಿತತೆಯನ್ನು ಪ್ರೀತಿಸುವ ಕತೆ. ನಮ್ಮೊಳಗಿನ ಭಯವೆಂಬ ಹುಲಿಯನ್ನ ಪಳಗಿಸಿಕೊಂಡು ನಂಬಿಕೆಯ ದೋಣಿಯಲ್ಲಿ ಸಾಗುವ ಪಯಣ. ನಮಸ್ಕಾರ.